ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎವರೇಜಸ್ ಬಗ್ಗೆ ಕೆಲವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬಹಳ ಯೂಸ್ ಬರುವಂಥ ಟಾಪಿಕ್. ಸೊ ಮೊದಲನೇ ಕ್ವಶನ್ ನೋಡೋಣ. ಮೊದಲನೇ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಫ್ಯಾಮಿಲಿ ಕನ್ಸಿಸ್ಟಿಂಗ್ ಆಫ್ 2 ಗ್ರ್ಯಾಂಡ್ ಪೇರೆಂಟ್ಸ್, 2 ಪೇರೆಂಟ್ಸ್ ಮತ್ತು 3 ಗ್ರ್ಯಾಂಡ್ ಚಿಲ್ಡ್ರನ್ ಅನ್ನೋ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ನಾವು ಈ ಕ್ವಶನ್ ಅನ್ನು ಅರ್ಥ ಮಾಡ್ಕೊಂಡು ಬಿಡಿಸಿದ್ರೆ ಬಹಳ ಈಸಿಯಾಗಿ ಇದನ್ನು ಬಿಡಿಸ್ಬೋದು. ಸೊ ಇಲ್ಲೇನು ಕೊಟ್ಟಿದ್ದಾರೆ, 2 ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಇದೆ. ಸೊ ಟೋಟಲ್ ಎವರೇಜ್ ಮಾಡ್ಬೇಕಾದ್ರೆ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ತಿಳ್ಕೊಬೇಕು. ನಾನು ಇಲ್ಲಿ ಸೈಡಿಗೆ ಬರ್ಕೋತೀನಿ. 2 ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಇದೆ. 2 ಗ್ರ್ಯಾಂಡ್ ಪೇರೆಂಟ್ಸ್ ಏಜ್ ಏನು ಕೊಟ್ಟಿದ್ದಾರೆ, ಎವರೇಜ್ ಏಜ್ 67 ಅಂತ ಕೊಟ್ಟಿದ್ದಾರೆ. 67 ಎವರೇಜ್ ಏಜ್ ಆಗಿರೋದ್ರಿಂದ 2 ಜನ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ತಾರೆ. ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ಇದನ್ನು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಟೋಟಲ್ ಏಜ್ ಸಿಗುತ್ತೆ, 134 ಆಗುತ್ತೆ. ದೆನ್ 2 ಪೇರೆಂಟ್ಸ್ ಅಂತ ಕೊಟ್ಟಿದ್ದಾರೆ. 2 ಪೇರೆಂಟ್ಸಿನ ಎವರೇಜ್ ಏಜು 35 ಅಂತ ಕೊಟ್ಟಿದ್ದಾರೆ. 2 ಜನರ ಎವರೇಜ್ ಏಜ್ ಇರೋದ್ರಿಂದ 70 ಇಯರ್ಸ್ ಆಗುತ್ತೆ. ದೆನ್ 3 ಗ್ರ್ಯಾಂಡ್ ಚಿಲ್ಡ್ರನ್ಸ್ ಅಂತ ಕೊಟ್ಟಿದ್ದಾರೆ. 3 ಗ್ರ್ಯಾಂಡ್ ಚಿಲ್ಡ್ರನ್ಸಿನ ಎವರೇಜ್ ಏಜು 6 ಅಂತ ಕೊಟ್ಟಿದ್ದಾರೆ. 3 ಜನ ಇದ್ದಾರೆ, ಸೊ 18 ಇಯರ್ಸ್ ಆಗುತ್ತೆ. ನಾನು ಇದನ್ನು ಆ್ಯಡ್ ಮಾಡ್ಕೊಂಡಾಗ ಇದರ ಆನ್ಸರು 222 ಬರುತ್ತೆ. ಇದು ಟೋಟಲ್ ಏಜ್, ಇದು ಟೋಟಲ್ ಏಜ್. ಸೊ ನನ್ನ ಎವರೇಜ್ ಫಾರ್ಮುಲಾ ಏನು ಹೇಳುತ್ತೆ ಕೇಳಿದ್ರೆ, ಟೋಟಲ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್, ಕರೆಕ್ಟ್? ಸೊ ಈಗ ನನಗೆ ಟೋಟಲ್ ಏಜ್ ಸಿಕ್ಕಿದೆ 222. ಅಬ್ಸರ್ವೇಷನ್ ಎಷ್ಟು ಜನ ಇದ್ದಾರೆ, 7 ಮೆಂಬರ್ಸ್ ಇದ್ದಾರೆ. ಇವರ ಎವರೇಜ್ ಏಜನ್ನು ಕಂಡುಹಿಡಬೇಕು ಅಂದರೆ ಇದರಿಂದ ಡಿವೈಡ್ ಮಾಡಿದ್ರೆ ನನಗೆ 222 ಡಿವೈಡೆಡ್ ಬೈ 7 ಅಂತ ತಗೊಂಡ್ರೆ 7 3 7 3 21, ಇಲ್ಲಿ 12 ಉಳಿಯುತ್ತೆ. 7 1 7, ಸೊ ನಂಗೆ ಅಗೇನ್ 5 ಉಳಿಯುತ್ತೆ. ಸೊ ನಾನು ಫುಲ್ 31 ಇಯರ್ಸ್ ಆ್ಯಂಡ್ 5 ರಿಮೈಂಡರ್ ಬರುತ್ತೆ. 5/7 ಇಯರ್ಸ್ ಎವರೇಜ್ ಏಜ್ ಆಗುತ್ತೆ. ಇದು 31 5/7 ಅನ್ನೋ ಆಪ್ಷನ್ ಬಿದಲ್ಲಿದೆ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಎರಡನೇ ಕ್ವಶನ್ ಏನಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ನೀವು ನೋಡ್ಬೋದು, average weight of 8 person increased by 2.5 kilos when a new person comes in the place of weighing 65 kgs ಅಂತ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಏನು ಅನ್ನೋದನ್ನು ಫಸ್ಟ್ ನಾವು ತಿಳ್ಕೊಬೇಕಾಗತ್ತೆ. 8 ಜನ ಇದ್ದಾರೆ ಇದರಲ್ಲಿ, ಓಕೆ 8 ಮೆಂಬರ್ಸ್ ಇದ್ದಾರೆ. ಈ 8 ಮೆಂಬರ್ಸಲ್ಲಿ ಒಬ್ಬನನ್ನು ಏನು ಮಾಡಿದ್ದಾರೆ, ಅವ್ರು ರೀಪ್ಲೇಸ್ ಮಾಡಿದ್ದಾರೆ. ಅವನ ವೇಟ್ ಎಷ್ಟಿತ್ತು, 65 kgs ಇತ್ತು ಮೊದಲೇ. ಇವನನ್ನು ರೀಪ್ಲೇಸ್ ಮಾಡಿದಾಗ ಯಾವುದೋ ಒಂದು ಎಕ್ಸ್ ಎವರೇಜ್ ಬರ್ತಾ ಇತ್ತು ಇವ್ರದ್ದು. ಆ ಎವರೇಜ್ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇವನನ್ನು ರೀಪ್ಲೇಸ್ ಮಾಡಿದಾಗ ಆ ಎವರೇಜ್ ಏನಿದೆ ಅದು ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು, 2.5 ಕಿಲೋಸ್ ಜಾಸ್ತಿ ಆಯಿತು. ನಿಮ್ಗೆ ಗೊತ್ತಿರೋ ಪ್ರಕಾರ ಈ ವೇಟ್ ಏನಿದೆ ಇದು ಜಾಸ್ತಿ ಆಗಿರೋ ಎವರೇಜು ಈ 8 ಜನರ ಮೇಲೆ ಜಾಸ್ತಿ ಆಗಿದೆ. ಸೊ 8 ಜನರ ಮೇಲೆ 2.5 ಕಿಲೋ ಜಾಸ್ತಿ ಆಯಿತು ಅಂದರೆ ಟೋಟಲ್ 20 kg ಜಾಸ್ತಿ ಆದಂಗೆ ಆಯಿತು, ಕರೆಕ್ಟಾ ಟೋಟಲಲ್ಲಿ. ಸೊ ಇವನ್ ವೇಟ್ ಏನಿದೆ, ಹಳೆ ಒಬ್ಬ ವ್ಯಕ್ತಿ ಏನಿದೆ ಅವನ್ನ ರೀಪ್ಲೇಸ್ ಮಾಡಿದಾಗ ಓಲ್ಡ್ ಪರ್ಸನ್ ವೇಟ್ ಈಸ್ 65 kgs. ಸೊ ಇವಾಗ ಇನ್ಕ್ರೀಸ್ ಆಗಿರೋ ವೇಟು 20 kgs. ಅಂದರೆ ಈಗ ಹೊಸದಾಗಿ ಬಂದಿರೋ ವ್ಯಕ್ತಿಯ ವೇಟು 85 kgs ಆಗಿರುತ್ತೆ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಇದು ಇನ್ನೊಂದು ಟೈಪ್ ಆಫ್ ಕ್ವಶನು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎವರೇಜ್ ಮಂತ್ಲಿ ಇನ್ಕಮ್ ಕೊಟ್ಟಿದ್ದಾರೆ. 3 ಜನರ ಎವರೇಜ್ ಮಂತ್ಲಿ ಇನ್ಕಮನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಿ ಮತ್ತು ಕ್ಯೂ ಎವರೇಜ್ ಇನ್ಕಮ್ ಏನಿದೆ ಅದು 5050 ಇದೆ. ಎವರೇಜ್ ಅಂದ ತಕ್ಷಣ ಇಲ್ಲಿ ಡಿವೈಡ್ ಬೈ 2 ಬರುತ್ತೆ, ಓಕೆ. ಸೊ ನನಗೆ ಪಿ ಪ್ಲಸ್ ಕ್ಯೂ ಅಷ್ಟೇ ಬೇಕು ಅಂತ ಆದರೆ ಪಿ ಪ್ಲಸ್ ಕ್ಯೂ ಈ 2 ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಅವಾಗ 10,100 ಇದ್ರ ಬರುತ್ತೆ. ದೆನ್ ಸಿಮಿಲರ್ಲಿ ನಾನು ಕ್ಯೂ ಪ್ಲಸ್ ಆರ್ ಡಿವೈಡ್ ಬೈ 2 ಮಾಡಿಕೊಂಡ್ರೆ 6250 ಬರುತ್ತೆ. ಯಾಕಂದರೆ ನನಗೆ ಕ್ಯೂ ಪ್ಲಸ್ ಆರ್ ಮಾಡಿಕೊಂಡ್ರೆ ನನಗೆ 6250 ಬರುತ್ತೆ. ಯಾಕಂದರೆ ನನಗೆ ಇಲ್ಲಿ ಕೊಟ್ಟಿದ್ದಾರೆ ಕ್ಯೂ ಬೈ ಆರ್ ಎವರೇಜ್ ಏನಿದೆ 625 ಇದೆ. ಸೊ ನನಗೀಗ ಬರೀ ಕ್ಯೂ ಮತ್ತು ಆರ್ ಬೇಕು. ಕ್ಯೂ ಪ್ಲಸ್ ಆರ್ ನಾನು ಇದನ್ನು ಡಬಲ್ ಮಾಡಿಕೊಂಡ್ರೆ ಈ 2 ಇದಕ್ಕೆ ಮಲ್ಟಿಪ್ಲೈ ಆದರೆ 12,500 ಆಗುತ್ತೆ. ದೆನ್ ಸಿಮಿಲರ್ಲಿ ಪಿ ಪ್ಲಸ್ ಆರ್ 5200 ಇದೆ. ಸೊ ನಾನು ಇದನ್ನು ಪಿ ಪ್ಲಸ್ ಆರ್ ಅಷ್ಟೇ ತಗೊಂಡ್ರೆ ಇದು 2 ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಅವಾಗ 10,400 ಇದರ ವ್ಯಾಲ್ಯೂ ಬರುತ್ತೆ. ಇವಾಗ ನನಗೆ ಈ ಕಡೆ ಪಾರ್ಟ್ ಅಷ್ಟೇ ನೀವು ಅಬ್ಸರ್ವ್ ಮಾಡಿದಾಗ ನಾನು ಕಲರ್ ಚೇಂಜ್ ಮಾಡ್ತೀನಿ.
ಈ ಕಡೆ ಪಾರ್ಟ್ ಅಷ್ಟೇ ಮೆಜರ್ ಮಾಡಿದಾಗ ಇಲ್ಲಿ ಪಿ ಪ್ಲಸ್ ಕ್ಯೂ ಇದೆ, ಇಲ್ಲಿ ಪಿ ಪ್ಲಸ್ ಆರ್ ಇದೆ, ಇಲ್ಲಿ ಕ್ಯೂ ಪ್ಲಸ್ ಆರ್ ಇದೆ. ಕರೆಕ್ಟ್. ಸೊ ಇಕ್ವೇಶನ್ 1 ಮತ್ತು ಈ 3 ನಾನು ಇದಕ್ಕೆ ನಂಬರ್ ಕೊಟ್ಕೊಂಡ್ರೆ 1 ಮತ್ತು 3 ಆ್ಯಡ್ ಮಾಡಿದಾಗ ನನಗೇನು ಸಿಗತ್ತೆ ಅಂದರೆ ಇಲ್ಲೂ ಪಿ ಇದೆ, ಇಲ್ಲೂ ಪಿ ಇದೆ, ಇದು 2p ಆಯಿತು. ಪ್ಲಸ್ ಇಲ್ಲಿ ಕ್ಯೂ ಇದೆ, ಇಲ್ಲಿ ಆರ್ ಇದೆ, ಕ್ಯೂ ಪ್ಲಸ್ ಆರ್ ಬರುತ್ತೆ. ಕರೆಕ್ಟಾ? ಈ ಇಕ್ವೇಷನಲ್ಲಿ ಇದನ್ನು ತೆಗೆದ್ರೆ ನನಗೆ 2p ಸಿಗತ್ತೆ. ಕರೆಕ್ಟಾ? ಇಲ್ಲೊಂದು ಕ್ಯೂ ಪ್ಲಸ್ ಆರ್ ಇದೆ, ಕ್ಯೂ ಪ್ಲಸ್ ಆರ್ ಇದೆ, ಇದನ್ನು ತೆಗೆದ್ರೆ ನನಗೆ 2p ಸಿಗತ್ತೆ. ಆ 2p ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಈಗ ನಾನು ಇದನ್ನು ಇಕ್ವೇಷನ್ 3ನ ಇದಕ್ಕೆ ಆ್ಯಡ್ ಮಾಡಿದ್ರೆ ಅಂದರೆ 10,400 ಪ್ಲಸ್ 10,100 ಅನ್ನು ಆ್ಯಡ್ ಮಾಡಬೇಕು. ಆವಾಗ ನನಗೆ 20,500 ಆಯಿತು. ಇದರಲ್ಲಿ ಈ ಕ್ಯೂ ಪ್ಲಸ್ ಆರ್ ಅನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು, ಅಂದರೆ 12,500 ಅನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು. 8,000 ನಂಗೆ ಸಿಗತ್ತೆ. ಈ 8,000 ಏನಿದೆ ಇದ್ರ ವ್ಯಾಲ್ಯೂ 2p ಆಗತ್ತೆ. ಅಂದರೆ ನಂಗೆ ಪಿ ಬರೋದು 8,000 ಡಿವೈಡೆಡ್ ಬೈ 2 ಅಂದರೆ 4,000 ಬರುತ್ತೆ. 4,000 ಆಪ್ಷನ್ ಬಿ ದಲ್ಲಿದೆ. ಆಪ್ಷನ್ ಬಿ ಇಸ್ ದಿ ಆನ್ಸರ್. ಈ ಕ್ವಶನ್ ನೋಡಿ, ದ ಎವರೇಜ್ ಏಜ್ ಆಫ್ ಹಸ್ಬೆಂಡ್, ವೈಫ್ ಆ್ಯಂಡ್ ದ ಚಿಲ್ಡ್ರನ್ 3 years ago ವಾಸ್ 27 years ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಾನು ಅಸಂಪ್ಷನ್ ಮಾಡ್ಕೋತೀನಿ. ಏನು ಅಸಂಪ್ಷನ್ ಅಂದರೆ 2026ರಲ್ಲಿ ನಾವಿದ್ದೀವಿ ಅಂತ ಅಸಂಪ್ಷನ್ ಮಾಡ್ಕೋತೀವಿ. ಈಗ ಆಲ್ರೆಡಿ ಇದೀವಿ ನಾವು. ಇಟ್ ಈಸ್ ನಾಟ್ ಅಸಂಪ್ಷನ್, ಇಟ್ ಈಸ್ ಇಮ್ಯಾಜಿನೇಷನ್. ಯು ಕ್ಯಾನ್ ಟೇಕ್ ಇಟ್ ಆಸ್ ಇಮ್ಯಾಜಿನೇಷನ್. 3 years ago ಅಂದರೆ ಇಲ್ಲಿಂದ 3 ವರ್ಷ ನಾವು ಹಿಂದೆ ಹೋದರೆ -3 years ಮಾಡಿದರೆ ವಿ ಆರ್ ಇಂಟು 2023. ಈ 2023ದಲ್ಲಿ ಹಸ್ಬೆಂಡ್, ವೈಫ್ ಮತ್ತು ಚಿಲ್ಡ್ರನ್, ಹಸ್ಬೆಂಡ್ ಎಚ್ ಅಂದರೆ ಹಸ್ಬೆಂಡ್, ವೈಫ್ ಅಂದರೆ ಡಬ್ಲ್ಯೂ, ಸಿ ಅಂದರೆ ಚಿಲ್ಡ್ರನ್ ಅಂತ ನಾನು ತೊಗೊಂಡಿದ್ದೀನಿ, ಚಿಲ್ಡ್ರನ್ ಅಂತ ತೊಗೊಂಡಿದ್ದೀನಿ. ಇಲ್ಲೇನಾಗತ್ತೆ, ಇದನ್ನು ನಾನು 3ರಿಂದ ಡಿವೈಡ್ ಮಾಡ್ತೀನಿ, ಅವಾಗ ನನಗೆ ಎವರೇಜ್ ಸಿಗುತ್ತೆ. ಕರೆಕ್ಟಾ? ಇವರು 3 ಜನರ ಎವರೇಜು 27 years. ನಾನು ಇದನ್ನು ಟೋಟಲ್ ಏಜ್ ಕ್ಯಾಲ್ಕುಲೇಟ್ ಮಾಡಬೇಕು. ಇವ್ರು 3 ಜನರು ಟೋಟಲ್ ಏಜ್ ಏನು ಬರುತ್ತೆ, ಇದು 3ರಿಂದ ಮಲ್ಟಿಪ್ಲೈ ಮಾಡಿದ್ರೆ 81 years ಬರುತ್ತೆ. ಎಗ್ರಿ? 81 ವರ್ಷ ಹಸ್ಬೆಂಡ್, ವೈಫ್ ಮತ್ತು ಚಿಲ್ಡ್ರನ್ 3 ಜನರ ಏಜನ್ನು ಟೋಟಲ್ ಮಾಡಿದರೆ 81 years ಬರುತ್ತೆ. ಈಗ ನೀವು ಒಂದು ಗಮನ ಕೊಡಬೇಕು. 23ರಿಂದ 26ರವರೆಗೆ 3 ವರ್ಷ ಗ್ಯಾಪ್ ಇದೆ. ಹಸ್ಬೆಂಡಿಗೂ 3 ವರ್ಷ ಜಾಸ್ತಿ ಆಗುತ್ತೆ, ವೈಫಿಗೂ 3 ವರ್ಷ ಜಾಸ್ತಿ ಆಗುತ್ತೆ, ಚಿಲ್ಡ್ರನ್ನಿಗೂ 3 ವರ್ಷ ಜಾಸ್ತಿ ಆಗುತ್ತೆ. ಅಂದರೆ ಇವರು 3 ಜನರ ಟೋಟಲ್ ಏಜಲ್ಲಿ 2026ರಲ್ಲಿ 9 ವರ್ಷ ಸೇರ್ಕೊಳ್ಳುತ್ತೆ. ಅಂದರೆ ಈ 81 ಏನಿದೆ ಇದಕ್ಕೆ 9 ವರ್ಷ ಆ್ಯಡ್ ಮಾಡಿ ಬರೆದ್ರೆ ನಾನು 2026ಅಲ್ಲಿ ಹಸ್ಬೆಂಡ್, ವೈಫ್ ಮತ್ತು ಚಿಲ್ಡ್ರನ್ ಇವ್ರು 3 ಜನರ ಟೋಟಲ್ ಏಜ್ ಏನಿರುತ್ತೆ 90 years. ಕರೆಕ್ಟ್? ನಾನು ಈ ಕಲರ್ ಚೇಂಜ್ ಮಾಡಿ ಮತ್ತೊಂದು ಕ್ವಶನಿನ ಮತ್ತೊಂದು ಪಾರ್ಟ್ ಇದೆ. ಇಲ್ಲೇನು ಕೊಟ್ಟಿದ್ದಾರೆ, ಈಗ ನಾನು 2 ಕಂಡುಹಿಡ್ಕೊಂಡೆ. ಓಕೆ, ಈ 3 ವರ್ಷದ ಹಿಂದಾಯಿತು. ವೈಫ್ ಆ್ಯಂಡ್ ಚೈಲ್ಡ್ 5 years ago ವಾಸ್ 20 years. ಅಂದರೆ 2026ಅಲ್ಲಿ ನಾವಿದ್ದೀವಿ. ಇಲ್ಲಿಂದ 5 years ಬ್ಯಾಕ್ ಹೋದರೆ 5 years ago ಅಂದರೆ 2021ನಲ್ಲಿ, ಇಲ್ಲಿಂದ 2 ವರ್ಷ ನಾನು ಹಿಂದೆ ಹೋಗೋದು. ಓಕೆ, ಇಲ್ಲಿ 3 ವರ್ಷ, ಇಲ್ಲಿ 2 ವರ್ಷ. 2021ನಲ್ಲಿ ವೈಫ್ ಪ್ಲಸ್ ಚೈಲ್ಡ್ ಅಂದರೆ ಇವ್ರ ಎವರೇಜ್ ಏನಿದೆ 20 ವರ್ಷ ಅಂತ ಕೊಟ್ಟಿದ್ದಾರೆ. ಅಂದರೆ ಡಿವೈಡ್ ಬೈ 2 ಮಾಡ್ತೀನಿ. ಓಕೆ, ಈ 2ಇಂದ 20ಗೆ ಮಲ್ಟಿಪ್ಲೈ ಮಾಡಿದಾಗ 40 years ಆಗತ್ತೆ. ಕರೆಕ್ಟ್? 40 years. ಈಗ ಈ 40 years ಏನಿದೆ 20 × 2 40 years ಆಗತ್ತೆ. ಕರೆಕ್ಟ್? ವೈಫ್ ಏಜು ಮತ್ತು ಚೈಲ್ಡ್ ಏಜ್ನ ಎವರೇಜ್ 20 ಆದರೆ 2 ಜನರದ ಎವರೇಜ್ ಇರೋದ್ರಿಂದ ಸೊ 40 years ಎವರೇಜ್ ಏಜ್ ಆಗುತ್ತೆ. ಈಗ ನೀವು ಒಂದು ಗಮನ ಹರಿಸ್ಬೇಕು, 21ರಿಂದ 26ಕ್ಕೆ ಟೋಟಲ್ ಇಲ್ಲಿಂದ ಇಲ್ಲಿಗೆ 5 ವರ್ಷ ಗ್ಯಾಪ್ ಇದೆ. ಆ 5 ವರ್ಷದಲ್ಲಿ 26ರಲ್ಲಿ ವೈಫಿಗೂ 5 ವರ್ಷ ಜಾಸ್ತಿ ಆಗುತ್ತೆ, ಚೈಲ್ಡಿಗೂ 5 ವರ್ಷ ಜಾಸ್ತಿ ಆಗುತ್ತೆ. ಅಂದರೆ 26ರಲ್ಲಿ ಇವರಿಬ್ಬರು ಏಜಲ್ಲಿ 10 ವರ್ಷ ಜಾಸ್ತಿ ಆಗುತ್ತೆ. ಈಗ ವೈಫು ಮತ್ತು ಚಿಲ್ಡ್ರನ್ ಇಬ್ಬರು ಸೇರಿ 26ರಲ್ಲಿ 50 ವರ್ಷ ಜಾಸ್ತಿ ಆಗಿದೆ ವೈಫು ಮತ್ತು ಚಿಲ್ಡ್ರನ್ದು. ಕರೆಕ್ಟಾ? ಇದು ನಂಗೆ ಪ್ರೆಸೆಂಟ್ 2ನೇ ಇಕ್ವೇಷನಿಂದ ಸಿಕ್ಕಿದ್ದು. ಇವರಿಬ್ಬರು ವಯಸ್ಸು 20 ಇದೆ, 3 ಜನರ ಏಜು 90 ಇದೆ ಅಂತಾದರೆ ಈ 90ರಲ್ಲಿ ಅಂದರೆ ಈ ವೈಫು ಮತ್ತು ಚಿಲ್ಡ್ರನ್ ಏಜನ್ನು ಕಳೆದ್ರೆ ನನಗೆ ಹಸ್ಬೆಂಡ್ ಏಜ್ ಸಿಗತ್ತೆ. ಓಕೆ, 90 ಇಲ್ಲಿ ನಾನು ಬರ್ಕೋತೀನಿ. 90 ಮೈನಸ್ ವೈಫು ಮತ್ತು ಚಿಲ್ಡ್ರನ್ ಏಜ್ 15ನ ಕಳೆದ್ರೆ ನನಗೆ 40 ಸಿಗುತ್ತೆ. ಈ 40 ಯಾರ ಏಜು? ಈ ಹಸ್ಬೆಂಡ್ ಏಜ್ 40 ಆಗಿರುತ್ತೆ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಇದು ಇನ್ನೊಂದು ಟೈಪ್ ಆಫ್ ಕ್ವಶನ್. ಅ ಲೈಬ್ರರಿ ಹ್ಯಾಸ್ ಅನ್ ಅವರೇಜ್ ಆಫ್
510 visitors on Sunday and 240 on other days. The average number of visitors per day in the month of 30 days beginning with the Sunday is ಅಂತ ಕೊಟ್ಟಿದ್ದಾರೆ. ಅಂದರೆ 30 ದಿನಗಳ ಒಂದು ತಿಂಗಳಿದೆ. ನಾವು ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಫಸ್ಟ್ ಡೇ ಸ್ಟಾರ್ಟೆಡ್ ವಿತ್ ಸಂಡೇ, ಕರೆಕ್ಟ್? ಇದು ಕ್ಯಾಲೆಂಡರ್. ನೀವು ಇಲ್ಲಿ ಕ್ಯಾಲೆಂಡರ್ ನೋಡಬೇಕಾದ್ರೆ ಒಂದು ನೀವು ಅಬ್ಸರ್ವೇಷನ್ ಮಾಡಬೇಕಾಗಿರೋದಂದರೆ ಬಿಗಿನಿಂಗ್ ವಿತ್ ಸಂಡೇ ಅಂತ ಕೊಟ್ಟಿದ್ದಾನೆ ಅವನು. ಬಿಗಿನಿಂಗ್ ವಿತ್ ಸಂಡೇ ಎಲ್ಲೋ ಕಾಣೋದಿಲ್ಲ. ಬಿಗಿನಿಂಗ್ ವಿತ್ ಸಂಡೇ ಅಂದರೆ ನೀವಿಲ್ಲಿ ನೋಡ್ಬೋದು, ಫಸ್ಟ್ ಡೇ ಸಂಡೇಯಿಂದ ಸ್ಟಾರ್ಟ್ ಆದರೆ ಈ 30 ದಿನಗಳ ಕ್ಯಾಲೆಂಡ್ರಲ್ಲಿ 5 ದಿನ ಸಂಡೇ ಬರುತ್ತೆ. ಓಕೆ, ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕು. ನಾನೀಗ 5 ದಿನ ಸಂಡೇ ಬರುತ್ತೆ ಅಂತ ಆದರೆ ಸೊ 5 ಡೇಸ್ ಸಂಡೇ ಆಯಿತು, ಕರೆಕ್ಟ್? 30 ದಿನದಲ್ಲಿ ಅಂದರೆ ಉಳಿದಿರೋ ದಿನ ಎಷ್ಟು? 30 - 5 ಮಾಡಿದ್ರೆ 25 ಡೇಸ್ ಅದರ್ ಡೇಸ್ ಬರುತ್ತೆ. ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, 5 ಡೇಸ್ ಸಂಡೇ ಇರೋದ್ರಿಂದ ಅಲ್ಲಿನ ವಿಸಿಟರ್ಸು 510 ವಿಸಿಟರ್ಸ್ ಅವತ್ತಿನ ದಿನ ಲೈಬ್ರರಿಗೆ ವಿಸಿಟ್ ಮಾಡ್ತಾರೆ. ಉಳಿದ 25 ಡೇಸಲ್ಲಿ 240 ವಿಸಿಟರ್ಸ್ ಇರ್ತಾರೆ, ಅಂದರೆ ವೀಕ್ ಡೇಸಲ್ಲಿ. ಸೊ ನಾನೇನು ಮಾಡ್ತೀನಿ, ಈ 5 × 510 ಮಾಡಿದಾಗ ನಮಗೆ 2550 ಬರುತ್ತೆ. ನೀವು ಮಾಡಿ ನೋಡ್ಬೋದು ಅದನ್ನು. ದೆನ್ 25 ಅದರ್ ಡೇಸಲ್ಲಿ 240 ಡೇಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದರ ಆನ್ಸರು 6000 ಬರುತ್ತೆ. ನೀವು ಟೋಟಲ್ ಮಾಡಿದ್ರೆ ಒಂದು ಮಂತಲ್ಲಿ 8550 ಮೆಂಬರ್ಸ್ ಆ ಒಂದು 30 ಡೇಸ್ನಲ್ಲಿ ವಿಸಿಟ್ ಮಾಡ್ತಾರೆ, ಕರೆಕ್ಟ್? ಸೊ ಈಗ ನಾನು ಎವರೇಜ್ ಕೇಳಿದಾರೆ, ಒಂದು ದಿನಕ್ಕೆ ಎಷ್ಟು ಎವರೇಜ್ ಬರುತ್ತೆ ಆ ತಿಂಗಳಲ್ಲಿ ಅಂತ. ಈಗ 8550 ಡಿವೈಡೆಡ್ ಬೈ 30 ಡೇಸ್ ಇದೆ ಅಲ್ವಾ, ಅದನ್ನು ನಾನು ಡಿವೈಡ್ ಮಾಡಿದ್ರೆ 3 1s 3 2s 6 2 ಉಳಿತು, ಇಲ್ಲಿ 25 ಆಯಿತು. 3 8s 24 ಮತ್ತೆ ಒಂದು ಉಳಿತು. 3 5s 15 285 ನನಗೆ ಎವರೇಜ್ ಬರುತ್ತೆ. ಸೊ 285 ಇರೋದು ಡಿ ಆಪ್ಷನಲ್ಲಿ. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೀವು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಲೈಕ್ ಮಾಡ್ತೀರಾ ಅಂತಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಅದನ್ನು ಪ್ರೆಸ್ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಸ್ ಆದಂಥ ನೋಟಿಫಿಕೇಶನ್ಸ್ಗಳು ಬರುತ್ತೆ. ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮ ಸ್ನೇಹಿತರೊಂದಿಗೆ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಇದರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ಧನ್ಯವಾದಗಳು.